ಮುಖ್ಯಾಂಶಗಳು: ಕೋಣೆಹೊಸೂರು ಸಮೀಪ ಬೈಕ್ ಮತ್ತು ಬಸ್ ನಡುವೆ ಅಪಘಾತ, 6 ವರ್ಷದ ಮಗು ಸ್ಥಳದಲ್ಲೇ ಸಾವು, ಚಿಕಿತ್ಸೆಗೆ ಕರೆದೊಯ್ಯುವಾಗ ಓರ್ವ ಮಹಿಳೆ ದುರ್ಮರಣ, ವಿಳಂಬವಾಗಿ ಸ್ಥಳಕ್ಕೆ ಬಂದ ಆಂಬ್ಯುಲೆನ್ಸ್, ಸಾರ್ವಜನಿಕರಿಂದ ಚಾಲಕನ ತರಾಟೆ, ಜನರ ಪ್ರಾಣ ಉಳಿಸಬೇಕಾದ ಆಂಬ್ಯುಲೆನ್ಸ್ ದುಸ್ಥಿತಿಗೆ ಮೇಘರಾಜ್ ಆರೋಡಿ ಕಿಡಿಕಿಡಿ. ಈಗ ಸುದ್ದಿಯ ವಿವರ. ಸಾಗರ ತಾಲೂಕು ಮತ್ತು ಶಿವಮೊಗ್ಗ ಗ್ರಾಮಾಂತರ ತಾಲೂಕಿನ ಗಡಿಯಲ್ಲಿ ಗುರುವಾರ ಭೀಕರ ಅಪಘಾತ ನಡೆದು ಸ್ಥಳದಲ್ಲಿ ಒಂದು ಮಗು ಮೃತಪಟ್ಟಿದೆ. ಬೈಕ್ ಮತ್ತು ಖಾಸಗಿ ಬಸ್ ನಡುವೆ ನಡೆದ ಅಪಘಾತದಲ್ಲಿ ಬೈಕ್ನಲ್ಲಿದ್ದ ಒಂದು ಮಗು ಮೃತಪಟ್ಟರೆ, ಮಹಿಳೆ ಹಾಗೂ ಇನ್ನೊಂದು ಮಗು ಗಂಭೀರವಾಗಿ ಗಾಯಗೊಂಡಿದ್ದರು. ಬೈಕ್ ಚಾಲಕ ಸಹ ಗಾಯಗೊಂಡಿದ್ದರು. ಚಿಕಿತ್ಸೆಗೆ ಒಯ್ಯುವಾಗ ತಾಯಿ ಸಹ ಮೃತಪಟ್ಟರು. ಗಾಯಾಳುಗಳನ್ನು ಚಿಕಿತ್ಸೆಗೆ ಕರೆದೊಯ್ಯಲು ಸ್ಥಳೀಯರು ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದರು. ಆಂಬ್ಯುಲೆನ್ಸ್ 1 ಗಂಟೆ ವಿಳಂಬವಾಗಿ ಸ್ಥಳಕ್ಕೆ ಬಂದಿದೆ. ಬಂದ ಆಂಬ್ಯುಲೆನ್ಸ್ ಸಹ ದುರಸ್ತಿಯಲ್ಲಿತ್ತು. ಆಂಬ್ಯುಲೆನ್ಸ್ನ 4 ಚಕ್ರದ ಟೈರ್ ಸಂಚಾರಕ್ಕೆ ಯೋಗ್ಯವಲ್ಲದ ಸ್ಥಿತಿಯಲ್ಲಿತ್ತು. ಟೈರ್ ಒಡೆಯುವ ಸ್ಥಿತಿಯಲ್ಲಿತ್ತು. ಇದನ್ನು ಗಮನಿಸಿದ ಸ್ಥಳೀಯರು ಆಂಬ್ಯುಲೆನ್ಸ್ ಚಾಲಕನನ್ನು ತರಾಟೆಗೆ ತೆಗೆದುಕೊಂಡರು. ಸ್ಥಳದಲ್ಲಿದ್ದ ಅರಲಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಬಿಆರ್ ಮೇಘರಾಜ್ ಆರೋಡಿ ಡ್ರೈವರ್ನನ್ನು ತರಾಟೆಗೆ ತೆಗೆದುಕೊಂಡದ್ದು ಹೀಗೆ. ಹಲೋ ಡ್ರೈವರ್ ಸರ್, ಡ್ರೈವರ್ ಇಲ್ಲಿ, ಡ್ರೈವರ್ ಸರ್ ಬನ್ನಿ ಅದೇನು ಕರೆಕ್ಟಾಗಿ ಕನ್ಫರ್ಮೇಷನ್ ಹೇಳಿ, ಅಲ್ಲಿ ಅದೇನು ಹೇಳಿ. ಎಷ್ಟು ದಿನ ಆಯ್ತು ಅದನ್ನ ಹಂಗ ನೋಡಿ. ಆನಂದಪುರದ ಹತ್ರ ಕೋಣೆ ಹೊಸೂರಿನ ಹತ್ರ ಬಸ್ ಒಂದು ಆಕ್ಸಿಡೆಂಟ್ ಆಗಿ 3 ಡೆತ್ ಆಗಿದೆ, ಕೈಕಾಲು ಮುರಿದೋಗಿದೆ. ಇಂಥ ಪರಿಸ್ಥಿತಿ ಒಳಗೆ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದ್ರೆ ಆಂಬ್ಯುಲೆನ್ಸ್ ಇವತ್ತು 1 ಗಂಟೆ ಲೇಟಾಗಿ ಬಂದಿದೆ, 2 ಗಂಟೆ ಲೇಟಾಗಿ ಬಂದಿದೆ. ಬಂದು ನೋಡಿದ್ರೆ ಟೈರ್ ಸಹಿತ ಇಲ್ಲ. ಟೈರ್ ಯಾವ ಕ್ಷಣದಲ್ಲೂ ಒಡೆದೋಗ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಟೈರ್ ಸಹಿತ ಇಲ್ಲ. ಇಂಥ ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಾದರೆ ಮನುಷ್ಯರು ಬದುಕೋದಾದ್ರೆ ಹೇಗೆ? ನಾವು ಗ್ರಾಮ ಪಂಚಾಯತಿ ಸದಸ್ಯರು ಮಾತಾಡ್ತಾ ಇದ್ದೀವಿ. ಇಂಥ ಅವಸ್ಥೆ ನಮಗೆ ಯಾವತ್ತೂ ಕೂಡ ಬರಬಾರ್ದು. ಇವತ್ತು ಆಂಬ್ಯುಲೆನ್ಸಿಗೆ ಟೈರ್ ಇಲ್ಲ ಅಂತ ಹೇಳಿದ್ರೆ ಫಸ್ಟ್ ಉಳಿಸ್ಬೇಕಾಗಿದ್ದು ಮನುಷ್ಯನ ಜೀವ ಉಳಿಸೋದಕ್ಕೆ ಇವತ್ತು ಆಗಿಲ್ಲ ಅಂತ ಹೇಳಿದ್ರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಯಾವ ಕಡೆ ಹೋಗ್ತಿದೆ? ಪ್ರಜಾಪ್ರಭುತ್ವ ವ್ಯವಸ್ಥೆ ಕಗ್ಗೊಲೆ ಆಗ್ತಿದೆ. ಸರ್ಕಾರ ದಯಮಾಡಿ ಇದಕ್ಕೆ ಗಮನ ಹರಿಸಬೇಕು. ಮೊದಲು ಆಂಬ್ಯುಲೆನ್ಸ್ಗೆ ಟೈರ್ ಬೇಕು, ಟೈರ್ ವ್ಯವಸ್ಥೆ ಬೇಕು. ಇದು ಜೀವ ಉಳಿಸ್ತಕ್ಕಂಥ ವಾಹನವ, ಜೀವ ತೆಗಿತಕ್ಕಂಥ ವಾಹನವ? ಎಷ್ಟು ಜನ ನೋಡ್ತಿದ್ದಾರೆ ನೋಡಿ. ಇಲ್ಲಿ ಯಾಕೆ ಬಂದಿದ್ದು ನೋಡಿ. ಎಂಥ ವ್ಯವಸ್ಥೆ ಇವತ್ತು ಸರ್ಕಾರ ನಡೆಸ್ತಕ್ಕಂಥವ್ರು ಇದ್ರ ಬಗ್ಗೆ ಗಮನ ಹರಿಸಿ ಫಸ್ಟ್ ಜೀವ ಉಳಿಸ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾಡಬೇಕು ಅಂತ ಹೇಳ್ತಿದ್ದೇವೆ.